ಅವಳೇ ಮನೆಗೆ ವಾಪಸ್ ಬರ್ತಾಳೆ. ಮಾವ, ಈ ತರ ತಾತ್ಸಾರವಾಗಿ ಮಾತಾಡ್ಬೇಡಿ. ನಿನ್ನೆ ತಾನೇ ಮಾವ ಹಿಂಗೂ ಜ್ಯೋತಿಗೂ ಮನೆ ದೊಡ್ಡ ಜಗಳನೇ ಆಗಿದೆ. ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಅವಳ ಮನೆ ಬಿಟ್ಟು ಹೋಗಿದ್ದಾಳೆ. ಹೋದ್ರೆ ಹೋಗ್ಲಿ ಬಿಡಮ್ಮ, ಕಂಡವರು ಸಾಬರಿ ನಮ್ಗೆ ಯಾಕೆ? ಬೇಕಂದವರು ಹುಡುಕೋತಾರೆ ಬಿಡು. ಮಾವ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ಈ ಸಂದರ್ಭದಲ್ಲಿ ಅವಳು ನಿಮಗೆ ಕೆಟ್ಟವಳು ಹಾಗೆ ಕಾಣ್ತಿರ್ಬಹುದು. ಆದ್ರೆ ಅವಳ ಜಾಗದಲ್ಲಿ ನಿಂತು ಯೋಚನೆ ಮಾಡಿ, ಅವಳು ಮಾಡಿದ್ದು ತಪ್ಪಿಲ್ಲ ಅಂತ ಅನ್ಸುತ್ತೆ. ಯಾವ್ದಮ್ಮ ತಪ್ಪಿಲ್ದೇ ಇರೋದು? ಸ್ವಂತ ನಾದ್ನಿನ ಕೊಲ್ಲಕ್ ಹೋಗಿದ್ದು ತಪ್ಪಲ್ವೇ? ಅವಳೇನ್ ಕೊಲ್ಲೋದಕ್ ನೋಡಿಲ್ಲ, ಏನೋ ಹೆದರ್ಸೋದಕ್ಕೆ ಅಂತ ಕಿಡ್ನಾಪ್ ಮಾಡಿಸಿದ್ದಷ್ಟೇ. ಕೊಲ್ಸಕ್ ನೋಡಿರೋದು ನಿಮ್ಮಳಿಯ, ಅದು ನೆನ್ಪಿರ್ಲಿ. ತುಳಸಿ, ನನ್ ಗಂಡ ಅಂತ ಕೆಲ್ಸ ಮಾಡಿದ್ರು ಅಂತ ನಾನು ನಮ್ಮಮ್ಮ ಅವ್ರನ್ನ ದೂರ ಮಾಡ್ಕೊಂಡಿದೀವಿ, ಗೊತ್ತಾ? ಅಷ್ಟೇ ಯಾಕೆ, ನಾಳೆ ದಿನ ನನ್ನ ಹೊಟ್ಟೆಲ್ ಹುಟ್ಟೋ ಮಗು ಅಪ್ಪ ಯಾರಮ್ಮ ಅಂತ ಕೇಳಿದ್ರೆ ಸತ್ತು ಹೋಗಿದ್ದಾರೆ ಅಂತ ಹೇಳ್ತೀನಿ ಹೊರತು ಫೋಟೋದಲ್ಲೂ ಇವ್ರೆ ಅಂತ ತೋರ್ಸಲ್ಲ. ಈಗ್ಲಾದ್ರೂ ಸ್ವಲ್ಪ ನೋಡ್ಕೊಂಡು ಮಾತಾಡು. ನಾನು ನಮ್ಮಮ್ಮ ನಿಮ್ಗಳ ಮೇಲೆ ಎಷ್ಟು ಗೌರವ ಇಟ್ಟಿದ್ದೀವಿ ಅಂತ ಗೊತ್ತಾ? ಹೌದು ತುಳಸಿ, ನಾವ್ ಒಂಥರ ಈ ಹಾವು ಮುಂಗ್ಸಿ ಕತೆ ಬರ್ತದಲ್ಲ, ಅದ್ರಾಗಿರೋ ಮುಂಗ್ಸಿ ಇದ್ದಂಗೆ. ಸಾಯೋ ಗಂಟ ನಮ್ಮನ್ ಯಾರು ಅರ್ಥ ಮಾಡ್ಕೊಳಕಿಲ್ಲ ಕಣೆ. ಎಲ್ಲ ನಮ್ಮ ಮನೆ ಬರ, ಏನು ಮಾಡಕ್ಕಾಗಕ್ಕಿಲ್ಲ. ತುಳಸಿ, ನೀನ್ ಇವ್ರ ಮಾತು ಕೇಳ್ಕೊಂಡು ನಿಂತ್ಕೋಬೇಡ, ನೀನ್ ಹೋಗ್ಬಾ. ಹೇಯ್, ಅವಳೇನಾದ್ರೂ ಗಂಡನಿಗೆ ಬೆಲೆ ಕೊಟ್ಟು ಸತಿ ಸಾವಿತ್ರ ತರ ಇದ್ದಿದ್ರೆ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬಿಡ್ತಾ ಇದ್ವಿ. ಆದ್ರೆ ಅವಳು ಮಾಡಿದ್ದೇನು? ಏನತ್ತೆ ಸೊಸೆನು, ಇಬ್ಬರಿಗೂ ಬುದ್ಧಿ ಬೇಡವಾ? ರೀ, ಅದೆಲ್ಲ ತುಳಸಿ ಹೇಳ್ದಂಗೆ ಒಂದ್ ಸಂದರ್ಭ ಅಷ್ಟೇ ಕಣ್ರಿ. ಒಂದ್ ಟೈಮಲ್ಲಿ ನಿಮ್ ಮಗನು ನಮ್ ಶಿವರಾಜನ ಕೊಲ್ಲಕ್ ಹೊಂಟಿದ್ದ, ಅದನ್ ಮರ್ತ್ಬಿಟ್ರಾ? ಅಮ್ಮ, ಇವಾಗ ಅದೆಲ್ಲ ಯಾಕೆ? ಕೋಪ ಬರುತ್ತೆ ತಾನೆ? ಇದು ಹಾಗೇನೆ, ಎಲ್ಲಾ ಸಮಯದಲ್ಲೂ ಎಲ್ಲರೂ ಒಳ್ಳೆಯವರಾಗಿರೋಕ್ ಆಗೋದಿಲ್ಲ. ಮನುಷ್ಯ ಎಷ್ಟೇ ಒಳ್ಳೆಯವನಾಗಿದ್ರು ಯಾರ್ದಾದ್ರೂ ಒಬ್ರು ದೃಷ್ಟಿಲಿ ಕೆಟ್ಟವನಾಗಿರ್ತಾನೆ. ಜ್ಯೋತಿ ಸ್ಥಿತಿನೂ ಹಾಗೆ ಇರ್ಬೋದು. ಅವಳ ಜಾಗದಲ್ಲಿ ನಿಂತು ಯೋಚನೆ ಮಾಡಿದಾಗ ಅದು ಅವಳಿಗೆ ಸರಿ ಅನ್ಸಿರ್ಬೋದು. ನಮ್ ಜಾಗದಲ್ಲಿ ನಿಂತು ಯೋಚನೆ ಮಾಡಿದಾಗ ಅದು ತಪ್ಪು ಅನ್ಸ್ಬೋದು. ಅದಕ್ಕೇನು ಮಾಡಕ್ಕಾಗಲ್ಲ. ತುಳಸಿ, ನೀನ್ ಹೋಗ್ಬಮ್ಮ. ಸರಿ ಅತ್ತೆ. ಮಾವ, ನೀವು ನನ್ನ ಜೊತೆ ಬನ್ನಿ. ನಾನು ಎಲ್ಲಿಗೂ ಬರಲ್ಲ ತುಳಸಿ, ಬೇಕಿದ್ರೆ ನೀನ್ ಹೋಗಿ ಹುಡುಗ. ಮಾವ, ಜ್ಯೋತಿಗೋಸ್ಕರ ಬರ್ಬೇಡಿ, ನನ್ಗೋಸ್ಕರ ಆದ್ರೂ ಬನ್ನಿ. ತುಳಸಿ, ಮಾವ ಬನ್ನಿ. ಮಾವ, ದೇವ್ರೆ, ಆದಷ್ಟು ಬೇಗ ಜ್ಯೋತಿ ಸಿಗೋ ಹಾಗೆ ಮಾಡಪ್ಪ. ಅಲ್ಲ ಅಣ್ಣ, ಆ ಪೀಡೆ ತೊಲಗ್ತು ಅಂತ ಸುಮ್ನಾಗದು ಬಿಟ್ಟು ಇವರೆಲ್ಲ ಯಾಕೆ ಹಿಂಗ್ ಆಡ್ತಿದ್ದಾರೆ ಅಂತ ನೋಡೋ, ಅವ್ರು ಹೆಂಗಾದ್ರೂ ಆಡ್ಲಿ, ಒಟ್ನಲ್ಲಿ ನಮ್ ಶಿವರಾಜ್ ಜೀವನ ಸರಿ ಹೋದ್ರಷ್ಟೇ ಸಾಕು. ಹೌದು, ಇವ್ರಿಗೆ ಆ ಜ್ಯೋತಿ ಸಿಗದೆ ಇದ್ರೆ ಒಳ್ಳೇದು. ಅಮ್ಮ, ಇದೇನಮ್ಮ ಇದು? ನಾವ್ ಅನ್ಕೊಳ್ತಿರೋದೆಲ್ಲ ಆಗ್ತಾ ಇದೆ. ಇನ್ನು ಆ ಜ್ಯೋತಿ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ನಮಗ್ ಹಬ್ಬಾನೇ. ಹೌದು ಕಣೆ, ಆ ಜ್ಯೋತಿ ನೆಗದ್ ಬಿದ್ರೆ ಶಿವಣ್ಣನ್ಗ್ ಹುಚ್ಚಿಡಿತದೆ, ಶಿವಣ್ಣನ್ಗ್ ಹುಚ್ಚಿಡಿದ್ರೆ ತುಳಸಿಗೆ ಹುಚ್ಚಿಡಿತದೆ, ತುಳಸಿಗೇನಾರ ಹುಚ್ಚಿಡಿದ್ರೆ ನಿಮ್ ಮಾವ ಇದನ್ನೆಲ್ಲ ಇಂದ್ರ, ಅವನು ದೊಡ್ಡ ಹುಚ್ಚ ಆಗೋಗ್ಬಿಡ್ತಾನೆ. ಈ ಹುಚ್ಚಿಡ್ದವ್ರನ್ನೆಲ್ಲ ಹುಚ್ಚಾಸ್ಪತ್ರೆಗೆ ಸೇರಿಸ್ಬಿಟ್ಟು ಆ ಕಡೆ ಶಿವಣ್ಣನ ಆಸ್ತಿ, ಈ ಕಡೆ ನಿಮ್ ಮಾವನ ಆಸ್ತಿ, ಎರಡಕ್ಕೂ ನಾವೇ ಮಾಲೀಕರು. ಅಮ್ಮ, ಈ ಆಸ್ತಿಗೆಲ್ಲ ನನ್ ಮಗನೇ ವಾರಸ್ದಾರ ಅಲ್ವಾ? ಹೌದು ಕಣೆ, ಮತ್ತಿನ್ಯಾರೇ ಆಗ್ತಾರೆ? ನನ್ಗಂತೂ ಸ್ವರ್ಗ ಪಕ್ಕದಲ್ಲೇ ಇದೆಯೇನೋ ಅನ್ನಿಸ್ತಾ ಇದೆ. ದೇವ್ರೇ. ಅಮ್ಮ, ಇದೇ ಖುಷಿಗೆ ಏನಾದ್ರೂ ಸ್ವೀಟ್ ತಿನ್ನಕ್ ಹೋಗೋಣ? ತಿನ್ನಕ್ ಹೋಗೋಣ, ನಡಿ ನಡಿ ನಡಿ.
ಮಾವ ಇಬ್ರು ಒಂದೇ ಕಡೆ ಹುಡುಕಿದ್ರೆ ಆಗಲ್ಲ. ನೀವ್ ಆ ಕಡೆ ಹೋಗಿ, ನಾನು ಈ ಕಡೆ ಹೋಗ್ತೀನಿ. ಜ್ಯೋತಿ ಏನಾದ್ರೂ ಸಿಕ್ಕಿದ್ರೆ ನಾನು ನಿಮಗ್ ಫೋನ್ ಮಾಡ್ತೀನಿ, ನಿಮಗ್ ಸಿಕ್ಕಿದ್ರೆ ನನಗ್ ಫೋನ್ ಮಾಡಿ. ಹಾ ಸಂಧ್ಯಾ ಅವ್ರೆ, ಮೇಡಮ್ ಅವ್ರೆ, ನನಗೆ ನಿಮ್ಮ ಸಿಟ್ಟು ಅರ್ಥ ಆಕೈತ್ರಿ. ಅದನ್ನ ನಾನು ಯಾಕೆ ಹಂಗೆ ಹೇಳ್ದೆ ಅಂತಂದ್ರೆ ಅಂದ್ರೆ ನನ್ ಮೂಗು ಚೂಪಗಿದೆ, ನನ್ ಕಣ್ಣು ದೊಡ್ಡದಿದೆ, ನಾನು ತಹಸೀಲ್ದಾರ್ ಆಗಕ್ಕೆ ಲಾಯಕೆ ಇಲ್ಲ ಅಲ್ವಾ? ಅಲ್ರಿ, ನಾನು ಹೇಳ್ದೆ ಅಲ್ರಿ, ನಾನು ಸುಮ್ಮನೆ ಮಷ್ಕಿರಿ ಮಾಡಕ್ ಹೇಳ್ದೆ. ಓ, ನಾನು ಅಂದ್ರೆ ನಿಮ್ಗೆ ಕಾಮಿಡಿ ತಮಾಷೆನಾ? ಎರಡು ಒಂದ ಅಲ್ರಿ. ಆದ್ರೆ ನಾನ್ ನಿಮ್ ತರ ಅಲ್ಲ. ನನಗ್ ಯಾರಾದ್ರೂ ಹರ್ಟ್ ಮಾಡಿದ್ರೆ ನಾನ್ ಸಹಿಸ್ಕೊಳ್ಳಲ್ಲ. ರೀ 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 ಸ್ಲೋ ಮಾಡ್ರಿ, ಸ್ಲೋ ಮಾಡ್ರಿ. ನೀವು ಸ್ಪೀಡ್ ಜಾಸ್ತಿ ಮಾಡ್ದಂಗ ನನ್ನ ಹಾರ್ಟ್ ಬೀಟ್ ಜಾಸ್ತಿ ಆಗಕತ್ತೈತ್ರಿ. ನಿಲ್ಲಿಸ್ರಿ, ನಿಲ್ಲಿಸ್ರಿ. ಏನ? ನಿಮ್ ಸಿಟ್ಟು ಆಮೇಲೆ ಗಾಡಿ ಸ್ಪೀಡು ಎರಡೂ ಇಳಿಸ್ರಿ. ಸಾಧ್ಯನೇ ಇಲ್ಲ. ನನ್ ಕೋಪ ಈ ಗಾಡಿ ಸ್ಪೀಡ್ ಕಮ್ಮಿ ಆಗ್ಬೇಕಂದ್ರೆ ನನ್ ಈಗೋ ಸ್ಯಾಟಿಸ್ಫೈ ಆಗ್ಬೇಕು. ಓ, ನಿಮಗೂ ಈಗೋ ಐತೇನ್ರಿ? ಹೆಸರಿನ ಪಕ್ಕ ಇನ್ಷಿಯಲ್ ಹೇಗಿರುತ್ತೋ ಹಾಗೆ ಹೆಣ್ಮಕ್ಳಿಗೆ ಈಗೋ ಇದ್ದೇ ಇರುತ್ತೆ.